ಕಿರಣಗಳಿಗೆ ಗರಿಬಿಚ್ಚಿ ನಿಂತು ನವಿಲಿನಂತೆ ಕಾಣುವ ಏನಿವಳ ಸೌಂದರ್ಯ. ಅಂದಾಗ ಇಂಥ ಸೌಂದರ್ಯದ ಸಿರಿ ನೋಡಲೇಬೇಕು. ಯಾರಲ್ಲ ನೀನು? ಒಮ್ಮೆಲೆ ಗೋಡಿ ನುಗ್ಗಿದ ಹಾಗೆ ನುಗ್ಗಿ ಒಟ್ಟೆ ಹೆಣ್ಣಿನ ಜೊತೆ ಕೆಟ್ಟ ರೀತಿಯಲ್ಲಿ ವರ್ತಿಸ್ತಿರುವಲ್ಲ, ನಿನ್ನ ಹೆಸರೇನು? ಚಿತ್ರ ವಿಚಿತ್ರವಾಗಿ ಕಾರ್ಗತ್ತಲೆಯಲ್ಲಿ ಬಿದ್ದು ಒದ್ದಾಡುತ್ತಿರುವ ನಿನ್ನ ಬದುಕನ್ನು ಹೂವಿನಂತೆ ನಿರ್ಮಿಸಲು ಬಂದ ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಯು ಹರ್ತಾ ಕೇನ್. ಹಿಂದಿ ಸೇ ನಾಮ್ ಜಮೀನ್ ಕಾ ಹರಸ್. ಕನ್ನಡದಲ್ಲಿ ಪ್ರಣಯದ ಪ್ರಳಯಾಂತಕ ಪೃಥ್ವಿರಾಜ್. ಏನಂದೆ? ನಾನು ಯಾರು? ಈ ಊರಿನ ಹಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾಗಿ ರಸ ತುಂಬಿದ ಹೆಣ್ಣಿನ ವಾಸನೆಗೆ ಮನಸೋತು ಬಂದ ರಸಿಕ ನಾನು. ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನಂತೆ ಎಳೆದುಕೊಂಡು ಬಂದ. ಅದು ತಪ್ಪ? ಅದು ತಪ್ಪಲ್ಲ ಮಿಸ್ಟರ್, ಆದ್ರೆ ಚಪಲಕ್ಕೆ ನಾಯಿಯಂತೆ ಬಾಯಿ ತೆರೀತಿರಲ್ಲ, ಅದು ತಪ್ಪು. ನೋಡು, ಒಂಟಿ ಹೆಣ್ಣೆಂದು ತಿಳಿದು ತಡವಿದ್ರೆ ನೋಡುವ ಜನ ಎದ್ದು ಬಂದು ಚಪ್ಪಲಿ ಹುಚ್ಚು ಎಣ್ಣೆ. ನೋಡುವ ಜನ ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಒಡೆಯುವ ಕಾಲ ಇದಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರೂ ಕಾಣದ ಹಾಗೆ ನಟಿಸುವ ನರಸತ್ತನಾಮರ್ದಗಳ ಅಂದಾಗ ಈ ನಿನ್ನ ಎಚ್ಚರದ ಮಾತುಗಳಿಂದ ಎದರಿಕೊಂಡು ಹೋಗುವೆನೆಂದು ತಿಳಿದುಕೊಂಡಿರುವೆಯಾ ಹುಚ್ಚು ಎಣ್ಣೆ? ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದಾಗ್ನಿಗೆ ಮತ್ತಷ್ಟು ಕಿಚ್ಚು ಹಾಕಬೇಡ. ಕೆಚ್ಚೆದೆಯಿಂದ ಈ ನಿನ್ನ ಹುಟ್ಟು ತಗ್ಗುಗಳ ನಡುವೆ ಕಾಮಲೀಲೆ ಆಡಬೇಕೆಂಬುದೇ ಈ ಪೃಥ್ವಿರಾಜನ ಹೆಬ್ಬಯಕೆ. ಈ ನಿನ್ನ ಹೆಬ್ಬಯಕೆಯು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಕಣೋ. ಏನು, ಒಂಟಿ ಹೆಣ್ಣಂದ್ರೆ ನಿಮ್ಮಂತ ಕಾಮಕರಿಗೆ ಕಾಮದ ಆಟದ ಬೊಂಬೆ ಎಂದು ತಿಳಿದುಕೊಂಡಿರುವಿಯಾ? ನೋಡು, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಅದನ್ನರಿಯದ ಮತಿಹೀನ ಗಂಡಸೆ ದೂರ ಸರಿಯಾಚೆ. ಸೃಷ್ಟಿ ಜಗದ ನಿಯಮ ಸಂಕಲ್ಪಕ್ಕೆ ಒಳಗಾಗಿ ಇಡೀ ಬ್ರಹ್ಮಾಂಡದ ಭವಿಷ್ಯವನ್ನು ಮುಷ್ಟಿಯಲ್ಲಿರಿಸಿಕೊಂಡ ಈ ಪೃಥ್ವಿರಾಜನಿಗೆ ಪ್ರೇಯಸಿಯಾಗಿ ನೀ ಬಂದರೆ ಈ ಪೃಥ್ವಿಗೆ ರಾಣಿಯಾಗಿ ಬರಿವೆ. ಅದನ್ನರಿಯದೆ ದೂರ ಸರಿಯಾಚೆ. ಕೈಗೆ ಸಿಕ್ಕ ಹಣ್ಣನ್ನು ಮೇಲಕ್ಕೆ ಎಸೆಯುವಂತ ಬಂಡನಲ್ಲ ಈ ಪೃಥ್ವಿರಾಜ್. ಸಿಕ್ಕ ಹಣ್ಣನ್ನು ಮನಬಂದಂತೆ ಕಚ್ಚಿ ಕಚ್ಚಿ ತಿನ್ನುವುದೇ ಈ ಪ್ರಳಯಾಂತಕನ ಹಂಬಲದ ಹಠ. ಹಂಬಲದ ಹಠ? ಕಚ್ಚಿ ಕಚ್ಚಿ ತಿನ್ನಲು ಇದೇನು ರೋಡಲ್ಲಿ ಬೆಳೆದ ಹಣ್ಣಲ್ಲ ಕಣೋ. ನೋಡು, ಇದು ಮಾನವಂತರ ಮನೆತನದಲ್ಲಿ ಬೆಳೆದ ಹಣ್ಣು. ತಿನ್ನಲು ಬಂದ್ರೆ ಕಚ್ಚಿ ತಿನ್ನುವ ನಿನ್ನ ಹಲ್ಲುಗಳನ್ನು ಕಿತ್ತು ಕೊಟ್ಟಾರು ನನ್ನ ಮಾವಂದಿರು. ಮಾನವಂತರ ಮನೆತನದ ಹೆಣ್ಣು. ಎಲೆ ಹುಚ್ಚು ಎಣ್ಣೆ, ಈ ಕಲಿಯುಗದಲ್ಲಿ ಮಂದಿರದಿಂದ ಮಮತೆಯನ್ನು ತಂಗಿ ಎಂದು ಮನೆಯೊಳಗೆ ಬಟ್ಟ ಕಳಿಸಿ ರತಿ ಕ್ರೀಡೆಯಾಡುವ ಬಂಡ ಸ್ತ್ರೀಯರೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಳ್ಳುವ ಬಂಡ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಬಂಗಾರದಂತಹ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಎಣ್ಣಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರೆದು ಮಾಡಿಕೊಂಡು ಬಂದ ಬಂಡ ಗಂಡಂದಿರಷ್ಟಿಲ್ಲ ಈ ನಿನ್ನ
ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಥು ಪಾಪಿ, ನಿನ್ನ ಮನಸ್ಸಿನ ವಿಕೃತ ಹೊರಸನ್ನು ಕೇಳಿ ನನ್ನ ಮನಸ್ಸನ್ನು ಹೊರಸು ಮಾಡಿಕೊಳ್ಳಲಾರೆ. ನೋಡು, ಸಿಕ್ಕವರಿಗೆ ಸೆರಗು ಹಾಸುವ ಸೂಳೆ ಅಲ್ಲ ಇವಳು, ಗರತಿ ಹೆಣ್ಣು. ಗರತಿ ಹೆಣ್ಣು? ಹುಚ್ಚು ಹೆಣ್ಣೆ, ಶ್ರೀರಾಮಚಂದ್ರನಂತಹ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸರಗು ಹಾಸಿ ಗರ್ಭವತಿಯಾಗಿ ಮನೆಗೆ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಸೋಗಿನ ಗರತಿಯರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಏ ಹುಚ್ಚು ಎಣ್ಣೆ, ನೀನು ಜಾರಿಣಿಯಾದರೇನು ಸೂಳೆಯಾದರೇನು? ಒಟ್ಟಿನಲ್ಲಿ ನನ್ನ ನಿಚ್ಚೆಯಂತೆ ನಡೆಯದೆ ಹೋದರೆ ಕಚ್ಚುವೆ ನಿನ್ನದೇ. ಮುಟ್ಟದಿರು, ದೂರ ಸರಿಯೋ. ನೋಡು, ನೀನು ನನ್ನ ಹತ್ತಿರ ಬರುವ ಕರ್ಮವನ್ನು ಕರ್ಣಪಟಲದಿಂದ ಆಲಿಸಿ ಯಾರನ್ನಾದ್ರೂ ಕಳಿಸ್ಕೊಟ್ಟಾನೋ ದೇವರು. ದೇವರು ಬರುವ ಜಾಗ ಇದಲ್ಲ ಡಾರ್ಲಿಂಗ್. ಈ ನಿನ್ನ ಗೊತ್ತು ಬೆದರಿಕೆ ಎದುರುವನಲ್ಲ ಈ ಪೃಥ್ವಿರಾಜ್. ಕಮ್ ಆನ್ ಮೈ ಡಾರ್ಲಿಂಗ್. ನಿಲ್ಲಿಸು ನಿನ್ನ ದುಸ್ಸಾಹಸನನ್ನ ಕೆಲಸವನ್ನು. ಅಂದೇ ಗಾಂಧಿ ಮಹಾತ್ಮ ಒಂಟಿಯನ್ನು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದು ನಮಗೆ ಸ್ವತಂತ್ರ ಸಿಕ್ಕಿತು ಎಂದು ಹೇಳಿದ ಗಾಂಧಿ ಮಹಾತ್ಮ ನಿಮ್ಮಂತ ಲಾಡೇನುಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂದರು ಯಾರೋ ನೀನು? ನಿನ್ನ ಹಿತತತ್ವಗಳನ್ನು ಹಿಂಬಾಲಿಸುವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಂದಾಗ ಸುಮ್ಮನೆ ಹೊರಟು ಹೋಗು. ಇಲ್ಲವಾಗಿದೆ ಈ ಪೃಥ್ವಿರಾಜರನ್ನು ಎದುರು ಹಾಕಿಕೊಳ್ಳುವುದು, ರೊಚ್ಚಿಗೆತ್ತ ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆತ್ತ ಹಾವು ನಿಮ್ಮಂತ ರೊಚ್ಚಿಗೆತ್ತ ವಿಷ ಸರ್ಪಗಳನ್ನ ಬಚ್ಚಿ ಹಿಡಿದು ಹಾಕಿ ಅದರ ಹಲ್ಲನ್ನ ಕಿಚ್ಚಿ ನನ್ನ ಪುಂಗಿನಾಟದಿಂದ ಆಟವಾಡಿಸಬಲ್ಲ ವಾಡಿಗ ನಾನು ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತಿಳಿದು ನಿಮ್ಮಂತ ಬಂಡರಿಗೆ ಮೆಟ್ಟಿನಿಲ್ಲವ ಗಂಡು ಗಲಿಭೂಪ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ. ಕಲಿಯುಗದ ಕರಡ ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಲುಕಿ ಸಾಯಲು ಸಿದ್ಧನಾಗಿ ಬಂದ್ರಯ್ಯ. ಸುಮ್ಮನೆ ಹೊರಟೆ ಹೋಗೋ. ಇಲ್ಲವಾಯಿತೆ ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಲುಕಿ ಸಾಯಬೇಡ, ಹೊರಟು ಹೋಗೋ ಇಲ್ಲಿಂದ. ಕವರವನ್ನು ಗೆಲ್ಲಿಸಲಾಗದ ಏಡಿ ಕರಡ, ಕವರವನ್ನು ಗೆಲ್ಲಿಸಲಾಗದ ಏಡಿ ಕರಡ ಪಾಂಡವರಿಗೆ ಬೆಂಕಿಯ ಬಿರುಗಾಳಿಯ ಬೀಸಿ ಆಕಾಶ ಕಾರ್ಗತ್ತಲ ಮೋಡ ಕವಿದು ಸಿಡಿಲು ಮಿಂಚಿನ ಆರ್ಪಡಿಸಿ ಬಂದರು. ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸುವ ಸೇರಿನ ಕಡೆಗೆ ಸಕ್ಕು ಸಾಯಬೇಡ, ಮೊದಲು ಇಲ್ಲಿಂದ ತಲಗು. ಇದನ್ನು ನೀನೇನಾದರೂ ಮಂಗನಂತೆ ವರ್ತಿಸಿದರೆ ಪರಾಟದಲ್ಲಿ ಬಿಡುವುದು ನಿನ್ನ ಎಡ ಈ ಕರಡನ ಕೈಯಲ್ಲಿ. ಎಚ್ಚರ ಲೇ
ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ. ಇಂದು ನನ್ನ ಮೈಯಲ್ಲಿ ಹುರಿಯುತ್ತಿರುವ ಪ್ರೇಮದ ವಿರಹದ ಅಗ್ನಿಗೆ ಮತ್ತಷ್ಟು ಕಿಚ್ಚು ಹಾಕಿದೆಯಲ್ಲ, ಆ ಬೆಂಕಿಯಿಂದ ವಿರಹದಿಂದ ಸುಟ್ಟುಕೊಂಡು ಬೀದಿ ನಾಯಿಯಂತೆ ಹಲೆಯ ಹಾಗೆ ಮಾಡದೆ ಹೋದರೆ ಇವನು ಪ್ರಣಯದ ಪ್ರಣಯಾಂತಕ ಪೃಥ್ವಿರಾಜನೇ ಅಲ್ಲ. ಹೋಗಲೇ ಹೋಗು. ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಈ ಕರ್ಮ ತುಂಬಿದ ಈ ಊರಿನಲ್ಲಿ ಕರ್ಮ ತುಂಬ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ದೇವರಾಗಿ ಬಂದು ನನ್ನ ಶೀಲ ಪ್ರಾಣವನ್ನ ಕಾಪಾಡಿಬಿಟ್ಟು ನಿಜವಾಗ್ಲೂ ನಾನು ನಿಮ್ಗೆ ಯಾವಾಗ್ಲೂ ಕೃತಜ್ಞರಾಗಿರ್ತೀನಿ. ಎದ್ದಳಮ್ಮ, ಎಲ್ಲ ದೈವ ಸಂಕಲ್ಪ. ಹಾ ಹೌದು, ಯಾರನ್ನಮ್ಮ ಅವನು? ಯಾಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಶೆಪಟ್ಟ? ಅವನು ನಮ್ಮೂರಿನ ಆಗರ್ಭ ಶ್ರೀಮಂತರಾದ ಜನನಾಯಕ ಜಯರಾಜನ ಆತ್ಮ ಸ್ನೇಹಿತ. ನೋಡಿ, ನನ್ನ ಹಾಗೆ ಒಂಟಿ ಹೆಣ್ಣು ಸಿಕ್ಕಿದ್ರೆ ಅವರನ್ನು ಶೀಲಹರಣ ಮಾಡಿ ಅವರ ಸಾವಿಗೆ ಕಾರಣರಾಗ್ತಾರೆ. ಅದರಿಂದ ಹಣ ಬಲ ಮತ್ತು ರಾಜಕೀಯ ಬಲದಿಂದ ಹೊರ ಬರ್ತಾರೆ. ಇವತ್ತು ದುರದೃಷ್ಟ, ನಾನು ಈ ಕಾಮಕನ ಕಣ್ಣಿಗೆ ಬಿದ್ದೆ. ಸರಿಯ ಸಮಯಕ್ಕೆ ನೀವು ಬಂದ್ರಿ. ಊರಿಗೆ ಕಾಲಿಟ್ಟ ಪ್ರಥಮ ಗೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟೆ. ಇದೇ ಬಾಜಿದಿಂದ ನಿಮ್ಮನ್ನು ಕಾನೂನಿನ ಪಣಕ್ಕೆ ಒಪ್ಪಿಸದೆ ಹೋದರೆ ಇವನು ಸೇಡಿಗಾಗಿ ಸಿಡಿದಂತ ಗಂಡುಗಲಿ ಹೂಪನೇ ಅಲ್ಲ. ಹೇ ಮಿಸ್ಟರ್, ಏನ್ ವಿಚಾರ ಮಾಡ್ತಿದ್ದೀರಿ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಎದುರಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಎದುರುವುದನ್ನು ಬಿಟ್ಟು ಒಟ್ಟಾರೆ ಸೇರಿಕೊಂಡು ಬೆನ್ನಟ್ಟಿದರೆ ನಾಪತ್ತಿಯಿಂದ ಓಡಿ ಹೋಗುತ್ತಮ್ಮ, ಓಡಿ ಹೋಗುತ್ತವೆ. ಇದು ಕಲಿಯುಗದ ನೇಮ, ಕಲಿಯುಗದ ನೇಮ. ಹೌದು, ನೀವು ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಹೌದು, ನೀವು ಈ ಊರಿಗೆ ಯಾತಕ್ಕೆ ಬಂದಿದ್ದೀರಿ? ನಾ ಯಾರೆಂದು ನನಗೆ ಗೊತ್ತಿಲ್ಲ. ನಾ ಯಾರೆಂದು ತಿಳಿಯಬೇಕಾದರೆ ಆಳವಾದ ಸಮುದ್ರದಲ್ಲಿ ಹಡಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ನಾ ಯಾರೆಂದು ತೋರಿಸವರೆಗೂ, ಈ ಸಮಾಜಕ್ಕೆ ನಾ ಯಾರೆಂದು ತೋರಿಸವರೆಗೂ ನನಗೆ ಸಮಾಧಾನವೇ ಇಲ್ಲಮ್ಮ, ನನಗೆ ಸಮಾಧಾನವೇ ಇಲ್ಲ. ನಿಮ್ಮ ಒಗಟಿನ ಮಾತು ನನಗೆ ಅರ್ಥವೇ ಆಗ್ತಾ ಇಲ್ಲ. ಆಯ್ತು, ನಾನೇನು ಬರ್ತೇನೆ. ಹೋಗಿ ಬಾರಮ್ಮ. ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ. ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ 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 ಸಿಂಹ. ಹೌದು, ಹತ್ತ ನಟ್ಟಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಯ ನೋಡಿ ಈ ಸಮಾಜಕ್ಕೆ ನಾ ಸಾರಿ ಹೇಳುವವರೆಗೂ ನನಗೆ ಸಮಾಧಾನವೇ ಇಲ್ಲ. ಬಡವರ ಬಾಚಿದ ಹಣದ ಮಪ್ಪಿನಲ್ಲಿ ಕಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಂಕಾರ ದರ್ಪ ಮುರಿಯಲ ಬೆನ್ನತ್ತಿನ ಬೇಟೆಗಾರ. ಇದೇ ಆಸ್ತಿಗೋಸ್ಕರ ಎತ್ತ ನನ್ನ ತಂದೆ ತಾಯಿ ತಮ್ಮಂದರನ್ನು ಕೊಲೆ ಮಾಡಿ ನನ್ನ ದಿಕ್ಕಿಲ್ಲದೆ ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣರಿಚಿ ಕಪ್ಪಿನಿಂದ ಬದುಕುತ್ತಿರುವ ನಿಮ್ಮಿಬ್ಬರನ್ನು ಚಿಂಚಾಗಿ ತುಂಡರಿಸಿ ಹದ್ದು ನಾಯಿ ನರಿಗೆ ಹಂಚದೆ ಹೋದರೆ ಇವನು ಗಂಡಾಗಿ ಹುಟ್ಟಿ